ಮರೆತು ಹಾಗಾದ್ರೆ ಯತ್ನಾಳ್ ಮತ್ತು ವಿಜಯೇಂದ್ರ ಒಂದಾದ್ರ? ಮೊದಲ ಬಾರಿಗೆ ಒಂದೇ ಫ್ರೇಮ್ ನಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಮುನಿಸನ್ನ ಮರೆತ್ರ ವಿಜಯೇಂದ್ರ ಹಾಗೂ ಯತ್ನಾಳ್? ಮೊದಲ ಬಾರಿಗೆ ಒಂದೇ ಫ್ರೇಮ್ ನಲ್ಲಿ ಯತ್ನಾಳ್ ಹಾಗೆ ವಿಜಯೇಂದ್ರ ಕಾಣಿಸಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಉಭಯ ನಾಯಕರು ಮುಖಾಮುಖಿಯಾಗಿದ್ದಾರೆ. ಆದರೆ ಮಾತಿಲ್ಲ, ಕತೆ ಇಲ್ಲ, ಹಸನ್ಮುಖರಾಗಿ ಕುಳಿತ ಯತ್ನಾಳ್ ಹಾಗೂ ವಿಜಯೇಂದ್ರ. ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಯತ್ನಾಳ್ ಹಾಗೂ ವಿಜಯೇಂದ್ರ ಮುಖಾಮುಖಿಯಾಗಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ, ಇಬ್ರು ಸಹ ಹಸನ್ಮುಖರಾಗಿ ಕುಳಿತಿದ್ರು ಯತ್ನಾಳ್ ಹಾಗೆ ವಿಜಯೇಂದ್ರ. ರಾಜ್ಯ ಸಂಸದರು ನಾಯಕರ ಜೊತೆ ವಿಜಯೇಂದ್ರ ಮಾತುಕತೆಯನ್ನ ನಡೆಸ್ತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ಅವರು ಇರುವಂತಹ ಫೋಟೋವನ್ನ ನೋಡ್ತಾ ಇದ್ದೀರಾ. ಸ್ವಲ್ಪ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ಮೇಲೆ ಸ್ವಲ್ಪ ಮುನಿಸಿತ್ತು, ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಅದರಲ್ಲೂ ರಾಜ್ಯಾಧ್ಯಕ್ಷರಾದ ಮೇಲೆ ಅಂತರ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಈಗ ಹಾಗಾದ್ರೆ ಮುನಿಸನ್ನ ಮರೆತು ಯತ್ನಾಳ್ ಹಾಗೆ ವಿಜಯೇಂದ್ರ ಒಂದಾದ್ರ? ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಂಡಿರೋದ್ರಿಂದ ರೀತಿಯಾದಂತಹ ಪ್ರಶ್ನೆ ಎದ್ದಿದೆ. ಸ್ವಪಕ್ಷದವರ ವಿರುದ್ಧವಾಗಿ ಯಾವಾಗ್ಲೂ ಗುಡುಕ್ತಾ ಇದ್ದಂತಹ ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಜೊತೆಗೆ ಕಾಣಿಸಿಕೊಂಡಿದ್ದು ಹೇಗೆ? ರಾಜ್ಯದ ಸಂಸದರು ನಾಯಕರ ಜೊತೆಗೆ ವಿಜಯೇಂದ್ರ ಮಾತುಕತೆ ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಚರ್ಚೆ ನಡೆಸಲಾಯಿತು. ಈ ಚರ್ಚೆ ಸಂದರ್ಭದಲ್ಲಿ ಯತ್ನಾಳ್ ಹಾಗೆ ವಿಜಯೇಂದ್ರ ಇಬ್ರು ಸಹ ಇದ್ರು. ಸಂಸದ ಪಿಸಿ ಮೋಹನ್, ಗದ್ದಿಗೌಡರ್, ರಮೇಶ್ ಜಾರಕಿಹೊಳಿ ಸಹ ಉಪಸ್ಥಿತರಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಮೊದಲ ಬಾರಿಗೆ ಒಂದೇ ಫ್ರೇಮ್ ನಲ್ಲಿ ಈ ರೀತಿ ಕಾಣಿಸಿಕೊಂಡಿದ್ದು ಯತ್ನಾಳ್ ಹಾಗೆ ವಿಜಯೇಂದ್ರ. ಆದ್ರೆ ಇಬ್ರು ಮಾತಿಲ್ಲ, ಕತೆ ಇಲ್ಲ, ಹಸನ್ಮುಖಿಗಳಾಗಿ ಇದ್ರು ಸಭೆಯಲ್ಲಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಮಾತುಕತೆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಇಬ್ಬರು ನಾಯಕರು ಸಹ ಮುಖಾಮುಖಿಯಾಗಿದ್ದಾರೆ. ವಿಜಯೇಂದ್ರ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಂತಹ ಯತ್ನಾಳ್ ಅವರು ವಿಜಯೇಂದ್ರ ಅವರ ಜೊತೆಗೆ ಕಾಣಿಸಿಕೊಂಡಿರೋದ್ರಿಂದ ಹಾಗಾಗಿ ಮುನಿಸನ್ನ ಮರೆತು ಬಿಟ್ರ ಯತ್ನಾಳ್ ಅವರು ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಇದು. ಈ ಕಚೇರಿಯಲ್ಲಿ ಚರ್ಚೆ ಆಗಿದೆ. ಸಂಸದ ಪಿಸಿ ಮೋಹನ್, ಗದ್ದಿಗೌಡರ್, ರಮೇಶ್ ಜಾರಕಿಹೊಳಿ ಸಹ ಇದ್ದಾರೆ. ಅವರ ಜೊತೆಗೆ ಯತ್ನಾಳ್ ಹಾಗೆ ಈ ಕಡೆ ವಿಜಯೇಂದ್ರ. ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ನೋಡ್ತಾ ಇದ್ದೀರಿ. ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೂತು ಮಾತನಾಡಿರುವಂತಹ ದೃಶ್ಯ. ರಾಜ್ಯದ ಸಂಸದರು ನಾಯಕರ ಜೊತೆಯಲ್ಲಿ ವಿಜಯೇಂದ್ರ ಮಾತುಕತೆಯನ್ನ ನಡೆಸಿದ್ದಾರೆ. ಇದರಲ್ಲಿ ಗಮನ ಸೆಳೀತಾ ಇರೋದು ವಿಜಯೇಂದ್ರ ಹಾಗೆ ಯತ್ನಾಳ್ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಂಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಮೊದಲ ಬಾರಿಗೆ ಒಂದೇ ಫ್ರೇಮ್ ಅಲ್ಲಿ ಯತ್ನಾಳ್ ಹಾಗೆ ವಿಜಯೇಂದ್ರ ಕಾಣಿಸಿಕೊಂಡಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಫೋಟೋ. ಏನಾದ್ರೂ ಮಾತುಕತೆ ಆಗಿದೆಯಾ ಈ ಸಂದರ್ಭದಲ್ಲಿ ಅಂತ? ಪ್ರಗತಿ, ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂದ್ರೆ ಪಕ್ಷದ ಒಳಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ಆ ಕಾರಣಕ್ಕಾಗಿ ರಾಜಕೀಯವಾಗಿ ಒಂದಷ್ಟು ವೈರುಧ್ಯಗಳಿದ್ರೂ ಕೂಡ ಪಕ್ಷದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರರು ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ನಾಯಕತ್ವ ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಿರ್ತಕ್ಕಂಥ ಹಿರಿಯ ನಾಯಕರನ್ನ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನ ಮುಂದುವರೆದಿದ್ದು, ಇದರ ಭಾಗವಾಗಿ ಇವತ್ತು ವಿಜೇಂದ್ರರು ದೆಹಲಿ ಪ್ರವಾಸ ಸಂದರ್ಭದಲ್ಲಿ ಯತ್ನಾಳ್ ಅವರ ಜೊತೆನೂ ಕೂಡ ಸುದೀರ್ಘವಾಗಿ ಮಾತುಕತೆ ಮಾಡಿರತಕ್ಕಂಥ ವಿಶೇಷವಾಗಿದೆ. ಯಾಕೆಂತಂದ್ರೆ ಯತ್ನಾಳ್ ಅವರು ವಿಜೇಂದ್ರ ಅಧ್ಯಕ್ಷ ಆಗೋಕ್ಕಿಂತ ಮುಂಚಿತವಾಗಲೂ ಕೂಡ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಆಕ್ಷೇಪಾರ್ಹವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸಹಜವಾಗಿ ಪಕ್ಷದ ಒಳಗಡೆ ಮುಜುಗರಕ್ಕೆ ಕಾರಣ ಆಗ್ತಾ ಇತ್ತು. ಈ ಹಂತದಲ್ಲಿ ವಿಜೇಂದ್ರ ಅವರು ಮತ್ತು ಬಹಳ ಪ್ರಮುಖವಾಗಿ ಯತ್ನಾಳ್ ಅವರು ಒಂದು ಸುತ್ತಿನ ಮಾತುಕತೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಈ ಹಂತದಲ್ಲಿ ದೆಹಲಿಯ ಮಟ್ಟದಲ್ಲಿ ಈ ಮಾತುಕತೆಗೆ ಒಂದು ವೇದಿಕೆ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಿಜೆಪಿಯ ಪಾಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಇವತ್ತು ವಿಜೇಂದ್ರ ಅವರು, ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ವಿ ನಾಯಕ್ ಸೇರಿದ ಹಾಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಾಗೆ ಒಂದಷ್ಟು ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ಮತ್ತು ನಡೆದಿರ್ತಕ್ಕಂಥ ನಿಜವಾಗ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಕೂಡ ಎಲ್ಲವೂ ಕೂಡ ತಿಳಿಯಾಗತ್ತೆ, ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಪಕ್ಷದ ಒಳಗಡೆ ಇರತಕ್ಕಂಥ ವ್ಯತ್ಯಾಸಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಿಳಿಯಾದ ವಾತಾವರಣಕ್ಕೆ ತಲುಪತ್ತೆ ಅನ್ನುವಂತ ರೀತಿಯಲ್ಲಿ ಇವತ್ತಿನ ಭೇಟಿ ಇತ್ತು ಅಂತ ಕೂಡ ತಪ್ಪಾಗಲಾರದು. ಯಾಕಂತಂದ್ರೆ ವಿಜೇಂದ್ರ ಈಗ ಮಾಡ್ಬೇಕಾಗಿರ್ತಕ್ಕಂಥದ್ದು
ಎದುರಾಳಿ ಪಕ್ಷವನ್ನು ಎದುರಿಸುವ ಜೊತೆಗೆ ಪಕ್ಷದ ಒಳಗಿರ್ತಕ್ಕಂಥವ್ರನ್ನು ಕೂಡ ಸಂಧಾನ ಪಡಿಸ್ತಕ್ಕಂಥ ಅನಿವಾರ್ಯ ಇದೆ. ಆ ಕಾರಣಕ್ಕಾಗಿ ಒಂದು ಹಂತದಲ್ಲಿ ವಿ ಸೋಮಣ್ಣ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ವಾಪಸ್ ಆದ ಬೆನ್ನಲ್ಲೇ ಇಡೀ ಯತ್ನಾಳ್ ಕೂಡ ದೆಹಲಿಗೆ ಭೇಟಿ ನೀಡಿದ್ದಾರೆ. ಯತ್ನಾಳ್ ಅವರ ಜೊತೆ ಇವತ್ತು ಮಾತುಕತೆ ಆಗಿದೆ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ. ಅಂದ್ರೆ ನಿಜವಾಗ್ಲೂ ಕೂಡ ಪಕ್ಷಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಕೂಡ ತಪ್ಪಾಗ್ಲಾರದು. ಹಾಗಾಗಿ ಇವತ್ತರ ಭೇಟಿ ಸಹಜವಾಗಿ ಕೇಸರಿ ಪಾಳ್ಯಕ್ಕೆ ಒಂದು ಗುಡ್ ಸಂದೇಶ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಾರದು. ಎಸ್ ಆನಂದ್, ಯಾವಾಗ್ಲೂ ಸ್ವಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ರು, ಸ್ವಪಕ್ಷದ ನಾಯಕರ ವಿರುದ್ಧವಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ರು. ಇದು ರಾಜ್ಯ ನಾಯಕರಿಗೆ ಹಾಗೆ ಹೈಕಮಾಂಡ್ಗೂ ದೊಡ್ಡ ತಲೆನೋವಾಗಿತ್ತು. ಇನ್ಮೇಲೆ ಆ ತಲೆನೋವು ಇರಲ್ವಾ ಹಾಗಾದ್ರೆ ಅಂತ? ಸಹಜವಾಗಿ, ಯಾಕಂದ್ರೆ ವಿಜೇಂದ್ರ ಅವರು ಯಾವುದೇ ರೀತಿಯ ವೈರುಧ್ಯಗಳಿದ್ರೂ ಕೂಡ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರನ್ನ, ಪಕ್ಷದ ಎಲ್ಲ ಹಂತದ ನಾಯಕರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಹೋಗಬೇಕಾಗಿದೆ. ಯಾಕಂತಂದ್ರೆ ಹೇಗೆ ಎದುರಿಸ್ತಾ ಇರತಕ್ಕಂತ ಮಹಾಸಮರದಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಫಲಿತಾಂಶ ಬರಬೇಕು ಅಂತಂದ್ರೆ ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಳ್ಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆಗಿರ್ತಕ್ಕಂಥ ರಾಜಕೀಯ ಶಕ್ತಿಗಳು ಇರುತ್ತೆ. ಆ ಕಾರಣಕ್ಕಾಗಿ ತಮಗೆ ಮತ್ತು ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಮಧ್ಯೆ ಯಾವುದೇ ವೈರುಧ್ಯ, ಅಸಮಾಧಾನ, ಅತೃಪ್ತಿಗಳಿದ್ರೂ ಕೂಡ ಪಕ್ಷದ ದೃಷ್ಟಿಯಿಂದ ಅವರನ್ನು ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಅನಿವಾರ್ಯ ಇದೆ. ಯಾಕಂತಂದ್ರೆ ವಿಜೇಂದ್ರ ಈಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಎಲ್ಲಾ ನಾಯಕರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಭಾಗವಾಗಿ ಇವತ್ತು ಭೇಟಿ ಆಗಿರ್ತಕ್ಕಂಥ, ಅದ್ರಲ್ಲಿ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರ ಜೊತೆಯೂ ಕೂಡ ಇವತ್ತು ಮಾತುಕತೆ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಮಾತುಕತೆ ಆಗಿರುವಂತದ್ದು ಬಹಳ ವಿಶೇಷ. ಯಾಕಂದ್ರೆ ಒಂದು ಹಂತದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ, ಜಗದೀಶ್ ಶೆಟ್ಟರ್ ಬಗ್ಗೆನೂ ಕೂಡ ಯತ್ನಾಳ್ ಅವರಿಗೆ ಅಸಮಾಧಾನಗಳಿದೆ. ಅಂದ್ರೆ ಅವರು ಬಿಜೆಪಿ ವಾಪಸ್ ಆಗುವ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ವಿರೋಧ ಮಾಡಿದ್ರು ಅಂತಕ್ಕಂಥ ಬೇಸರ ಅವರು ಮೊದಲಿಂದಲೂ ಕೂಡ ಇತ್ತು. ಸೊ ಹಾಗಾಗಿ ಇವತ್ತು ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಮತ್ತು ಯತ್ನಾಳ್ ಅವರ ಭೇಟಿ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಾರದು. ಈ ಒಂದು ಭೇಟಿಯ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕ ದಿನಗಳಲ್ಲಿ ಎಲ್ಲಾ ನಾಯಕರು ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂತ ಮಾತುಕತೆಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಎಸ್ ಆನಂದ್, ಹಾಗಾದ್ರೆ ಈ ಅಸಮಾಧಾನ ಆಗಿರ್ಬೋದು, ಮುನಿಸನ್ನ ಶಮನ ಮಾಡೋದ್ರಲ್ಲಿ ಹಾಗಾದ್ರೆ ಕೊಂಡಿಯಾಗಿದ್ದು ಕೇಂದ್ರದ ನಾಯಕರ? ಎಸ್, ವಿಧಾನಸಭಾ ಚುನಾವಣೆ ಆದ ಬಳಿಕ ಪಕ್ಷದ ನಾಯಕತ್ವ ಒಂದ್ ರೀತಿ ಶೂನ್ಯ ನಾಯಕತ್ವವನ್ನ ಎಲ್ಲ ಒಂದ್ ಕಡೆ ಎದುರಿಸ್ತಾ ಇದೆ. ಯಾಕಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಸಮಸ್ಯೆ ಎದುರಾದಾಗ ಅವರು ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಸಲಿಕ್ಕೆ ಆಸಕ್ತಿ ವಹಿಸದೇ ಇರುವಂತ ಕಾರಣಕ್ಕೆ ಹೊಸ ಅಧ್ಯಕ್ಷರ ನೇಮಕಾತಿ ಆಗ್ಬೇಕಾಗಿತ್ತು. ಪ್ರತಿಪಕ್ಷ ನಾಯಕರು ಕೂಡ ನೇಮಕಾತಿ ಆಗ್ಬೇಕು. ಆದ್ರೆ ಆ ಸಂದರ್ಭದಲ್ಲಿ ಒಂದು ಸಮರ್ಥವಾದ ನಾಯಕತ್ವ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಎಲ್ಲಾ ನಾಯಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಿಧಾನಸಭಾ ಚುನಾವಣೆಯ ಸೋಲನ್ನು ವ್ಯಾಖ್ಯಾನ ಮಾಡ್ತಾ ಇದ್ರು. ಆ ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರ ಬಗ್ಗೆ ಆರೋಪಗಳನ್ನು ಮಾಡಿದ್ರು. ಸೋಲಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಅಥವಾ ಒಂದು ಗುಂಪು ಕಾರಣ ಅಂತಕ್ಕಂಥ ರೀತಿಯಲ್ಲೂ ಕೂಡ ಆರೋಪಗಳು ಆಗ್ತಾ ಇತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಸರಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಜೇಂದ್ರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷರಾದ ನಿರಂತರವಾಗಿ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡೋದ್ರ ಮೂಲಕ ಕೆಳ ಹಂತದಿಂದ ಆರಂಭಗೊಂಡು ಮೇಲ್ಮಟ್ಟದವರೆಗೂ ಕೂಡ ಎಲ್ಲಾ ನಾಯಕರನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯತ್ನಾಳ್ ಅವರು ಏನು ಪಕ್ಷದ ನಾಯಕತ್ವ ವಿರುದ್ಧ ತಮ್ಮದೇ ಆದಂತ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು, ಅವರನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನವಾಗಿ ಇವತ್ತು ಅವ್ರ ಜೊತೆ ಕೂಡ ಮಾತುಕತೆ ಮಾಡಿದ್ದಾರೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ನಡೆದಂತ ಮಾತುಕತೆಯಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ. ಹಾಗಾಗಿ ಕೂಡ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಸಾಗಬಹುದು ಅಂತಕ್ಕಂಥ ವಿಶ್ವಾಸ ಕಾಣ್ತಾ ಇದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.